ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು 8ನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಜೊತೆಗೆ PUC ಆಗಿರುವಂತವರು, ಜೊತೆಗೆ ಪದವಿ ಪಾಸ್ ಆಗಿರುವಂತವರಿಗೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಸಂದರ್ಶನ ಮುಖಾಂತರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಸರ್ಕಾರಿ ಕೆಲಸವಾಗಿರುತ್ತೆ. ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಜೊತೆಗೆ ಇಲ್ಲಿ ಕ್ಲರ್ಕ್ ಆಗಿರ್ಬೋದು, ಪ್ಯೂನ್ ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಚಾಲಕ ಆಗಿರ್ಬೋದು, ಮತ್ತೆ ಇನ್ನಿತರ ಹುದ್ದೆಗಳಿಗೆ ಇವತ್ತು ಸಂದರ್ಶನ ಮುಖಾಂತರ ನೇರ ನೇಮಕಾತಿ, ಯಾವುದೇ ಒಂದು ಪರೀಕ್ಷೆ ಇಲ್ಲದೆ ಒಂದು ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ನೋಡಿದ್ರೆ ಯಾವ ಇಲಾಖೆಯಲ್ಲಿ ಈ ಒಂದು ಸಂದರ್ಶನ ಮುಖಾಂತರ ಇವತ್ತು ಆ ಹುದ್ದೆಗಳನ್ನ ಭರ್ತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಸಂಪೂರ್ಣವಾಗಿ ಓಪನ್ ಮಾಡಿದಾಗ ಇಲ್ಲಿ ಏನ್ ಟೈಪ್ ಮಾಡ್ಬೇಕಪ್ಪ ಅಂದ್ರೆ ECHS ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ಈ ರೀತಿಯಾದಂತಹ ಒಂದು ಪೇಜ್ ಆಗಿರಬಹುದು, ECS ರಿಕ್ವೈರ್ಮೆಂಟ್ಸ್ ಆಗಿರಬಹುದು, ಈ ರೀತಿಯಾಗಿ ನೀವೇನ್ ಮಾಡಬಹುದು, ಓಪನ್ ಸಂಪೂರ್ಣವಾಗಿ ಮಾಡ್ಕೋಬಹುದು. ಜಸ್ಟ್ ಫಾರ್ ದ ECHS ಅಂತ ಟೈಪ್ ಮಾಡ್ಕೋಬೇಕು. ಅದಾದ ನಂತರ ಇದರ ಮೇಲೆ ಸಂಪೂರ್ಣವಾಗಿ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಯಾವಾಗ ಲಾಗಿನ್ ಆಗುತ್ತೆ, ಯಾವಾಗ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಈ ಒಂದು ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಿರುತ್ತೆ, ಅಲ್ಲಿನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಓಕೆನಾ. ಮತ್ತೆ ಇದನ್ನ ಓಕೆ ಅಂತ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ನಾವು ಈ ರೀತಿಯಾದಂತಹ ಒಂದು ಪೇಜ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಕಂಟ್ರಿಬ್ಯೂಟರಿ ಒಂದು ಹೆಲ್ತ್ ಸ್ಕೀಮ್ ಅಂತ ನಾವು ನೋಡ್ತೀವಿ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಇವತ್ತು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಇದರ ಜೊತೆಗೆ ಇದರಲ್ಲಿ ಸಂಪೂರ್ಣವಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓದ್ಕೊಂಡು ಆನ್ಲೈನ್ ಮುಖಾಂತರ ನೀವೇನ್ ಮಾಡಬಹುದಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಇದರ ಒಂದು ನೋಟಿಫಿಕೇಶನ್ ವನ್ನ ನೋಡ್ಬೇಕಾಗಿತ್ತು ಸರ್, ಯಾವ ರೀತಿಯಾಗಿ ನಾವು ಆ ಒಂದು ನೋಟಿಫಿಕೇಶನ್ ವನ್ನ ಓಪನ್ ಮಾಡ್ಕೋಬಹುದು ಅಂದ್ರೆ ಸಂಪೂರ್ಣವಾಗಿ ಇಲ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಆಗಿರಬಹುದು, ಇವರು ಕರೆದಿರುವಂತಹ ನೇಮಕಾತಿ ಆಗಿರಬಹುದು, ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮುಖಾಂತರ ನೇರ ಸಂದರ್ಶನಕ್ಕೆ ಆಯ್ಕೆಯಾಗಿ ನೀವೇನ್ ಮಾಡಬಹುದು, ಈ ಒಂದು ಕೆಲಸವನ್ನ ಸಂಪೂರ್ಣವಾಗಿ ನೀವು ಪಡೆಯಬಹುದು. ಓಕೆ, ಅಡ್ವರ್ಟೈಸ್ಮೆಂಟ್ ಇದ್ದಿರುತ್ತೆ, ಮತ್ತೆ ಇಲ್ಲಿಂದ ಬೇರೆ ಬೇರೆ ವಿಧಾನಗಳಾಗಿರಬಹುದು, ಮತ್ತೆ ಯೂಸ್ಫುಲ್ ಲಿಂಕ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಕಾಂಟ್ಯಾಕ್ಟ್ ಇದ್ದಿರುತ್ತೆ, ಇಲ್ಲಿಂದ ಪಾಲಿಸಿ ಕೂಡ ಇದ್ದಿರುತ್ತೆ, ಅಬೌಟ್, ಮತ್ತೆ ಇಲ್ಲಿಂದ ಹೋಮ್ ಪೇಜ್ ಅಂತ ಇದ್ದಿರುತ್ತೆ. ಮತ್ತೆ ಇಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಗಳು ಕೂಡ ನಿಮಗೆ ಇಲ್ಲಿ ಬರ್ತಾ ಹೋಗ್ತಾ ಇರುತ್ತೆ. ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿಂದ ಲೇಟೆಸ್ಟ್ ನ್ಯೂಸ್ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಮತ್ತೆ ಇದರ ಜೊತೆಗೆ ಸರ್ ಇದರ ಒಂದು ನೋಟಿಫಿಕೇಶನ್ ವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಇದರ ಒಂದು ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಒಂದು ನೋಟಿಫಿಕೇಶನ್ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದರಲ್ಲಿ ಸಂಪೂರ್ಣವಾಗಿ ಹೇಳ್ತಾರೆ ಯಾವ ಹುದ್ದೆಗೆ ಯಾವ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಇಲ್ಲಿಂದ ನಾವು ನೋಡೋದಾದ್ರೆ ಇವತ್ತು ECHS ಒಂದು ನೇಮಕಾತಿಯ ಒಂದು ವಿಧಾನದಲ್ಲಿ ನಾವು ನೋಡೋದಾದ್ರೆ ಇವತ್ತು ಈ ಒಂದು ಸಂಸ್ಥೆಯಲ್ಲಿ, ಯಾಕಂದ್ರೆ ಇಲ್ಲಿಂದ ಎಕ್ಸ್ ಸರ್ವಿಸ್ ಒಂದು ಕಂಟ್ರಿಬ್ಯೂಟ್ ಹೆಲ್ತ್ ಸ್ಕೀಮ್ ಅಡಿಯಲ್ಲಿ ನಾವೇನ್ ಮಾಡಬಹುದು, ಸುಮಾರು ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇರುವಂತದ್ದು. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸರ್, ಕೆಲಸ ಎಲ್ಲಿರುತ್ತಪ್ಪ ಅಂದ್ರೆ ಬೆಂಗಳೂರಲ್ಲಿ ಈ ಒಂದು ಕೆಲಸವನ್ನ ನೀವು ಸಂಪೂರ್ಣವಾಗಿ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 7, 2025 ಇದ್ದಿರುತ್ತೆ. ಆ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಮತ್ತೆ ಇದರ ಜೊತೆಗೆ ಈ ಒಂದು ನೋಟಿಫಿಕೇಶನ್ ನಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದಾಗುತ್ತೆ. ಇಲ್ಲಿಂದ ಒಂದು ಮೆಡಿಕಲ್ ಆಫೀಸರ್ ಆಗಿರಬಹುದು, ಅದಾದ ನಂತರ ಒಂದು ದಂತ ವೈದ್ಯ ಆಗಿರಬಹುದು, ಅದಾದ ನಂತರ ಒಂದು ಏನಾಗಿತ್ತು ಅಂದ್ರೆ ಪಾಲಿಕ್ಲಿನಿಕ್ ಒಂದು ಇನ್ಚಾರ್ಜ್ ಅಧಿಕಾರಿ ಆಗಿರಬಹುದು, ಅದಾದ ನಂತರ ಲ್ಯಾಬ್ ಅಸಿಸ್ಟೆಂಟ್ ಆಗಿರಬಹುದು, ಅದಾದ ನಂತರ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿರಬಹುದು, ಜೊತೆಗೆ ಇಲ್ಲಿಂದ ಒಂದು ಫಾರ್ಮಸಿಸ್ಟ್ ಆಗಿರಬಹುದು, ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರಬಹುದು, ಅದಾದ ನಂತರ ಇಲ್ಲಿಂದ ಒಂದು ನರ್ಸಿಂಗ್ ಅಸಿಸ್ಟೆಂಟ್ ಆದ ನಂತರ ದಂತ ಒಂದು ಹೈಜಿನಿಸ್ಟ್ ಅಂತ ನಾವು ಹೇಳ್ತೀವಿ, ಅದಾದ ನಂತರ ಕ್ಲರ್ಕ್ ಆಗಿರಬಹುದು, ಡಾಟಾ ಎಂಟ್ರಿ ಆಪರೇಟರ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ ಒಂದು ಡ್ರೈವರ್ ಚಾಲಕರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಚೌಕಿದಾರ್ ಆಗಿರಬಹುದು, ಮಹಿಳಾ ಅಟೆಂಡರ್ ಆಗಿರಬಹುದು, ಜೊತೆಗೆ ಪ್ಯೂನ್ ಆಗಿರಬಹುದು, ಅದಾದ ನಂತರ ಇಲ್ಲಿಂದ ಸಫಾಯಿ ವಾಲಾ ಕೂಡ ಆಗಿರಬಹುದು. ಇವೆಲ್ಲ ಹುದ್ದೆಗಳು ಎಷ್ಟೆಷ್ಟು ಪೋಸ್ಟ್ ಗಳನ್ನ ಇವತ್ತು ರಿಕ್ವೈರ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ವೇಕೆನ್ಸಿಗಳು ಕೂಡ ಇದ್ದಿರುತ್ತೆ. ಅದರ ಜೊತೆಗೆ ಅವರಿಗೆ ಎಷ್ಟು ಸಂಬಳ
ಸಂಬಳ ಕೊಡ್ತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಇವುಗಳಿಗೆ ಯಾವ ಒಂದು ಕನಿಷ್ಠ ವಿದ್ಯಾರ್ಥಿ ಏನ್ ಪಾಸ್ ಆಗಿರಬೇಕು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇಲ್ಲಿ ಸಫಾಯಿವಾಲ ಬಂದ್ಬಿಟ್ಟು ನಾವು ಕೆಳಗಡೆ ನೋಡಿದಾಗ ಸಫಾಯಿವಾಲ 3 ವರ್ಷದ ಕನಿಷ್ಠ ಅನುಭವ ಇದ್ರೆ ಅಂದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಪ್ಯೂನ್ ಹುದ್ದೆಗೆ 8ನೇ ತರಗತಿ ಉತ್ತೀರ್ಣರಾಗಿರ್ಬೇಕು ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಅದಾದ ನಂತರ ಜೊತೆಗೆ ಇಲ್ಲಿಂದ ನಾವು ಒಂದು ಫಿಮೇಲ್ ಅಟೆಂಡರ್ ಮಹಿಳಾ ಕನಿಷ್ಠ 5 ವರ್ಷ ಅನುಭವ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ ಇಲ್ಲಿಂದ ಒಂದು ಚೌಕಿದಾರ್ ಆಗಿರಬಹುದು, ಅದಕ್ಕೆ ಕೂಡ ನೀವು 8ನೇ ತರಗತಿ ಪಾಸ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಅದಾದ ನಂತರ ಒಂದು ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ 8ನೇ ತರಗತಿ ಅಥವಾ ಚಾಲನಾ ಪರವಾಗಿ ಕನಿಷ್ಠ 5 ವರ್ಷ ಅನುಭವ ಕೂಡ ನೀವು ಇರಬೇಕಾಗುತ್ತೆ. ಅದಾದ ನಂತರ ನಾವು ಇಲ್ಲಿ ನೋಡ್ತೀವಿ ಡಾಟಾ ಎಂಟ್ರಿ ಆಪರೇಟರ್ ಗೆ ಬಂದ್ಬಿಟ್ಟು ಇಲ್ಲಿಂದ ನಾವು ಏನ್ ಮಾಡಬಹುದು ಅಂದ್ರೆ ಒಂದು ಸಪೋಸ್ ಡಾಟಾ ಎಂಟ್ರಿ ಪದವಿ ಆಗಿರ್ಬೋದು ಅಥವಾ ಕನಿಷ್ಠ 3 ವರ್ಷ ಅನುಭವ ಹೊಂದಿರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಜೊತೆಗೆ ಇಲ್ಲಿಂದ ಡೆಂಟಲ್ ಒಂದು ಏನ್ ಹೇಳ್ತೀವಪ್ಪ ಅಂದ್ರೆ ಹೈಜಿನಿಸ್ಟ್ ಅಂತ ಹೇಳ್ತೀವಿ, ಡಿಪ್ಲೊಮಾ ಕನಿಷ್ಠ 3 ವರ್ಷ ಅನುಭವ ಹೊಂದಿರಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಇಲ್ಲಿಂದ ನರ್ಸಿಂಗ್ GNM ಡಿಪ್ಲೊಮಾ ಅಥವಾ ಕ್ಲಾಸ್ HAC ಅಥವಾ ESM ಕನಿಷ್ಠ 5 ವರ್ಷ ಅನುಭವ ಕೂಡ ಹೊಂದಿರಬೇಕಾಗುತ್ತೆ. ಅದಾದ ನಂತರ ಇಲ್ಲಿಂದ ನೋಡ್ತಾ ಇದೀವಿ ಇವತ್ತು ಫಾರ್ಮಟೀಸ್ ಅಂದ್ರೆ ಡಿ ಫಾರ್ಮಸಿ BSc DMLT ಕಂಪ್ಲೀಟ್ ಆಗಿರುವಂತವರು, 12ನೇ ತರಗತಿ ಪಾಸ್ ಆಗಿರುವಂತವರು, ಇವತ್ತು BDS MBBS ಮಾಡಿರುವಂತವರು ಅವರೆಲ್ಲರೂ ಕೂಡ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಿದ್ರೆ ಸಂಪೂರ್ಣವಾಗಿ ನಿಮ್ಗೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ. ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಲ್ಲ ಸರ್, ನಾವು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಅನ್ನೋದನ್ನ ನೋಡಿದಾಗ ಈ ರೀತಿಯಾಗಿ ಒಂದು ಪೇಜ್ಗೆ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಅಂದ್ರೆ ಆಗ್ಲೇ ಇರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನೇ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಇದರ ಜೊತೆಗೆ ಈ ಒಂದು ಹುದ್ದೆಗಳಿಗೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾ ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕೂಡ ಇದ್ದಿರುತ್ತೆ. ಹಾಗಾದ್ರೆ ನಾವೇನ್ ಮಾಡಬಹುದಪ್ಪ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏಪ್ರಿಲ್ 7, 2025ನೇ ತಾರೀಕಿನ ಒಳಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಅರ್ಜಿಯ ನಮೂನೆ ಒಂದು ಫಾರ್ಮ್ ಅನ್ನ ತಗೊಂಡು ಅದಕ್ಕೆ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಿ 7ನೇ ತಾರೀಕಿನ ಒಳಗಡೆ ಏಪ್ರಿಲ್ 7ನೇ ತಾರೀಕಿನ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಪೋಸ್ಟ್ ಗೆ ಇಲ್ಲಿ ಒಂದು ಪೋಸ್ಟ್ ಆಫೀಸ್ ಒಂದು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ಈ ಒಂದು ಪೋಸ್ಟ್ ಗೆ ನೀವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದರ ಒಂದು ಅರ್ಜಿ ಫಾರ್ಮ್ ಕೂಡ ನಾನು ಏನ್ ಮಾಡ್ತೀನಿ ಇಲ್ಲಿ ಹೇಳ್ಕೊಡ್ತಾರೆ ನೋಡಿ, ಇಂಟರ್ವ್ಯೂ ಡೇಟ್ ಮತ್ತೆ ಟೈಮಿಂಗ್ ಮತ್ತೆ ವೆನ್ಯೂ ಕೂಡ ಸಂಪೂರ್ಣವಾಗಿ ಹೇಳಿರ್ತಾರೆ. ಈ ಒಂದು ಟೈಮಿಂಗ್ ಗೆ ನೀವು ಹೋಗಿ ಏನ್ ಮಾಡಬಹುದು, ಇಂಟರ್ವ್ಯೂಗೆ ಹಾಜರಾಗಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಹುದ್ದೆಗೆ ಆಯ್ಕೆಯನ್ನ ಮಾಡ್ಕೋಬಹುದು. ಯಾಕಂದ್ರೆ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಒಂದು ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ಳೋದು ಬಹಳಷ್ಟು ಕಡಿಮೆ ಸಂಸ್ಥೆಗಳು ಇದ್ದಿರುತ್ತೆ. ಹಾಗಾಗಿ ಇವತ್ತು ಯಾರಿಗೆ ಈ ಒಂದು ಕೆಲಸ ಬೇಕಾಗುತ್ತೆ ದಯವಿಟ್ಟು ಈ ಒಂದು ನೋಟಿಫಿಕೇಶನ್ ಅನ್ನ ಓದ್ಕೊಂಡು ಇದರ ಒಂದು ಫಾರ್ಮ್ ಕೂಡ ಸಿಗುತ್ತೆ. ಆ ಒಂದು ಫಾರ್ಮ್ ಅಥವಾ ನಿಮಗೆ ಸಿಗ್ಲಿಲ್ಲ ಅಂದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಹಾಕಿರ್ತೀನಿ, ಅದಕ್ಕೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಇವತ್ತು ಇಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಯಾರಿಗೆಲ್ಲ ಕೆಲಸ ಬೇಕಾಗಿತ್ತು ಅಂದ್ರೆ ಈ ಒಂದು ಹುದ್ದೆಗಳಿಗೆ ಒಂದು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಹುದ್ದೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ವೀಕ್ಷಕರೇ ದಯವಿಟ್ಟು ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.